ದಯವಿಟ್ಟು 10 ನಿಮಿಷ ಓಕೆ ಮುಂದಕ್ಕೆ ಹೋಗೋಣ ಅಂತ ಏನು ಹೇಳಬೇಡಿ. ಪಾಯಿಂಟ್ ಟು ಪಾಯಿಂಟ್. ಈಗ ಸನ್ಮಾನ್ಯ ಸಚಿವರು 10 ನಿಮಿಷ ಟೈಮ್ ಇದೆ. ಒಂದು ತಿದ್ದುಪಡಿ ತಂದಿದ್ದಾರೆ. ತಿದ್ದುಪಡಿ ತಂದಿರುವ ಬೋಸರಾಜ್ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ. ತಿದ್ದುಪಡಿ ತಂದಿರುವ ಬಿಲ್ಲು, ತಿದ್ದುಪಡಿ ತಂದಿರುವ ಬಿಲ್ ಹೆಸರು ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ. ನಾನು ಸಚಿವರಲ್ಲಿ ಕೇಳ ಬಯಸ್ತೀನಿ, ಸಂರಕ್ಷಣೆ ಅಂದರೆ ಏನು ಅಂತ. ಸಂರಕ್ಷಣೆ ಅಂದರೆ ಏನು ಅನ್ನೋದೊಂದು ದೊಡ್ಡ ಪ್ರಶ್ನೆ. ಈ ವಿಧೇಯಕದ ಹೆಸರು ಸಂರಕ್ಷಣೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 3 ಗಂಟೆ ಮುಂಚೆ ಈ ಸದನದಲ್ಲಿ ಗಿಗ್ ವರ್ಕರ್ಸ್ ಬಗ್ಗೆ ಒಂದು ವಿಧೇಯಕ ಬಂತು. ಎಲ್ಲರೂ ಕೂಡ ನಾವು ಸ್ವಾಗತ ಮಾಡಿದ್ವು. ಇಟ್ಸ್ ಅ ಪ್ರೋಗ್ರೆಸಿವ್ ಲೆಜಿಸ್ಲೇಷನ್, ಅಂತಃಕರಣದಿಂದ ಕೂಡಿರೋ ಲೆಜಿಸ್ಲೇಷನ್ ಅಂತ ನಾವು ಸ್ವಾಗತ ಮಾಡಿದ್ವಿ. ಇವತ್ತು ಕೆರೆ ಸಂರಕ್ಷಣೆ ಅಭಿವೃದ್ಧಿ ಪ್ರಾಧಿಕಾರದ ಅಡಿ ತಿದ್ದುಪಡಿ ತಂದು ನೀವು ಉದ್ದೇಶಗಳು ಮತ್ತು ಕಾರಣಗಳು ಹೇಳಿದ್ದೀರ. ಜಲಮೂಲಗಳಿಗೆ ಪ್ರದೇಶವಾರು ಬಫರ್ ಝೋನ್ಗಳನ್ನು ಪರಿಚಯಿಸಲು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯ ತಾಂತ್ರಿಕ ಸಮಿತಿ ನಿರ್ದೇಶಿಸಿರುವ ನಿರ್ದಿಷ್ಟಪಡಿಸಲಾದ ಬಫರ್ ಝೋನ್ನಲ್ಲಿ ಕೈಗಾರಿಕಾ ಚಟುವಟಿಕೆಗಳು, ಮನರಂಜನಾತ್ಮಕ ಮತ್ತು ವಾಣಿಜ್ಯದಂತಹ ಕೆಲವು ಸಾರ್ವಜನಿಕ ಉಪಯುಕ್ತ ಚಟುವಟಿಕೆಗಳ ರಚನೆಗೆ ಅನುಮತಿ ನೀಡಲು ಕೆರೆ ಸಂರಕ್ಷಣೆ ಅಭಿವೃದ್ಧಿ ಪ್ರಾಧಿಕಾರ ನಿಯಮ ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳೇ, ನಮ್ಗೆ ಯಾರಿಗೂ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಮರಿ ಮಕ್ಕಳ ಬಗ್ಗೆ ಯೋಚನೆ ಇಲ್ವಾ? ನಾವು ಪ್ರತಿ ಸಲ ಇಲ್ಲಿ ನಾಡಪ್ರಭು ಕೆಂಪೇಗೌಡರನ್ನ ನಾವು ದಾಪಿಸ್ಕೋತೀವಿ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನಲ್ಲಿ ಎಷ್ಟು ಕೆರೆಗಳನ್ನ ನಿರ್ಮಾಣ ಮಾಡಿದ್ರು, ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ರು. ದೇರ್ ವಾಸ್ ಎ ಚೈನ್ ಸಿಸ್ಟಮ್. ಒಂದು ಕೆರೆ ತುಂಬಿದ್ಮೇಲೆ ಇನ್ನೊಂದು ಕೆರೆ ಹೋಗ್ತಾ ಇತ್ತು. ಭಾಳ ಹೊಗಳ್ತೀವಿ ನಾವು. ಏರ್ಪೋರ್ಟ್ಗೆ ಅವ್ರು ಹೆಸರಿಟ್ಟಿದ್ದೀವಿ, BDA ಮಾಡಿರೋ ಲೇಔಟ್ಗೆ ಅವ್ರು ಹೆಸರಿಟ್ಟಿದ್ದೀವಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಹಿಂದಿನ ಕಾಲದ ಮಹಾರಾಜರು ಕೆರೆಗಳನ್ನ ನಿರ್ಮಿಸ್ತಾ ಇದ್ರು, ಮರಗಳನ್ನ ಬೆಳೆಸ್ತಾ ಇದ್ರು. ನಾವು ಮರಗಳನ್ನ ಕಡ್ತಾ ಇದ್ದೀವಿ, ಕೆರೆಗಳನ್ನ ಮುಚ್ತಾ ಇದ್ದೀವಿ. ಈಗ ನಾವು ಕುಂದಾಪುರ, ಮಂಗಳೂರು ಉದಾಹರಣೆ ಹೇಳಿದ್ರಿ. ನಾನು ಅದ್ರ ಬಗ್ಗೆ ಹೋಗೋದಿಲ್ಲ. ನಾನು ಬೆಂಗಳೂರಿನ ಒಬ್ಬ ಶಾಸಕನಾಗಿ, ಬೆಂಗಳೂರಿನ ನಾಗರಿಕನಾಗಿ, ಬೆಂಗಳೂರಲ್ಲೇ ಹುಟ್ಟು ಬೆಳೆದು ಆ ಬೆಂಗಳೂರು ಋಣ ನನ್ನ ಮೇಲೆ ಇರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಬೆಂಗಳೂರು ಹಿಂದೆ ಕೆರೆಗಳ ನಗರ ಆಗಿತ್ತು. ಇವತ್ತೇನು ಮೆಜೆಸ್ಟಿಕ್ ನಿಲ್ದಾಣ ನೋಡ್ತಾ ಇದ್ದೀವಿ, ಅದು ಕೆರೆ ಆಗಿತ್ತು. ಕೆಂಪಾಂಬುದಿ ಕೆರೆ, ಧರ್ಮಾಂಬುದಿ ಕೆರೆ ಎಲ್ಲ ಕೆರೆಗಳಾಗಿತ್ತು. ಲಕ್ಷ್ಮಣ್ ರಾವ್ ಅಂತ ಒಬ್ಬರು ಮಹನೀಯರಿದ್ರು ನಮ್ಮ ರಾಜ್ಯದಲ್ಲಿ. ಲಕ್ಷ್ಮಣ್ ರಾವ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ವು ನಾವು ಬೆಂಗಳೂರಿನ ಕೆರೆಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕೆ. ಆ ಸಮಿತಿ ಪ್ರಕಾರ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ 389 ಕೆರೆ ಕಟ್ಟೆಗಳಿದ್ವು. 389. ನಾವೇನು ಕೆರೆಗಳನ್ನ ಹೊಸದಾಗಿ ನಿರ್ಮಾಣ ಮಾಡಕ್ ಆಗಲ್ಲ, ಮಾಡೋದು ಇಲ್ಲ. ಕೊನೆ ಪಕ್ಷ ಉಳಿಸ್ಕೋಬೇಕಲ್ಲ. ಕೊನೆಗೂ ಸಚಿವರು ಉತ್ತರ ಕೊಡುವಾಗ ಶಿವಕುಮಾರ್ ಅವರ ಹೆಸರು ಹೇಳ್ತಿದ್ರು, ಮುಖ್ಯ ಕಾರ್ಯದರ್ಶಿಗಳ ಹೆಸರು ಹೇಳಿದ್ರು, ಕುಂದಾಪುರದ MLAಗಳ ಬಗ್ಗೆ ಹೇಳಿದ್ರು. ಆದರೆ ನೀವು ಸಚಿವರಾಗಿ ಈ ಬಫರ್ ಝೋನ್ನ ಕಡಿಮೆ ಮಾಡಿದ ಯಾತಕ್ಕೆ ಅಂತ ಹೇಳಿಲ್ಲ. ಅದರಿಂದ ಏನು ಘನಕಾರ್ಯ ಆಗುತ್ತೆ ಅಂತ ಹೇಳಿಲ್ಲ. ಇವತ್ತು ಹಿಂದೆ ತಮ್ಮ ಜಾಗದಲ್ಲಿ ಸಭಾಧ್ಯಕ್ಷರಾಗಿ ಆಮೇಲೆ ಸಭಾಧ್ಯಕ್ಷರಾದ ನಿಮ್ಮದೇ ಜಿಲ್ಲೆಯ ಕೋಳಿವಾಡವರಿದ್ದರು. ಕೋಳಿವಾಡವರೊಂದು ಸಮಿತಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನೇಮಕ ಮಾಡಿದರು. ನಾನು ಸಮಿತಿ ಸದಸ್ಯನಾಗಿದ್ದೆ. ಬೆಂಗಳೂರಿನಲ್ಲಿ ಪ್ರವಾಹ ಬಂದರೆ, ಮಳೆ ಹೆಚ್ಚಾಗಿ ಬಂದರೆ ಈ ಕೆರೆಗಳಿಂದ ಎಷ್ಟು ದೂರ ನೀರು ಹೋಗುತ್ತೆ ಅಂತ ನಾವು ನೋಡಿದ್ದೀವಿ. ಎಷ್ಟು ದೂರವರೆಗೂ ಹೋಗಿದ್ದೀವಿ ನೋಡಿದ್ದೀವಿ. ಮತ್ತು ಇವತ್ತೇನು ನೀವು ಬಫರ್ ಝೋನ್ ಅಂತ ಹೇಳಿದ್ದೀರಾ, ಆ ಜಾಗದಲ್ಲಿ ಆಗಲೇ ಕೈಗಾರಿಕೆಗಳ ಬಂದಿದ್ದನ್ನು ನಿಲ್ಲಿಸಿ ನೋಡಿ ಅದನ್ನೆಲ್ಲ ನಿರ್ಮೂಲನ ಮಾಡಬೇಕು ಅಂತ ಹೇಳಿದ್ವು. ಸಭಾಧ್ಯಕ್ಷರೇ, ಇಲ್ಲಿ ಕೂತಿರೋರೆಲ್ಲರೂ ಕೂಡ ಭಾಳಷ್ಟು ಜನ
ವಿದೇಶಗಳಿಗೆ ಹೋಗಿದ್ದಾರೆ. ಅಲ್ಲಿ ವಾಟರ್ ಬಾಡೀಸ್ನ ನೋಡಿದ್ದಾರೆ, ಅಲ್ಲಿ ಬೋಟಿಂಗ್ನ ನೋಡಿದ್ದಾರೆ, ಕೆನಾಲ್ಸು, ನಮ್ಮ ದೇಶ ಸ್ಟಾಮ್ ವಾಟರ್ ಡ್ರೈನ್ ಇದೆ, ಅದ್ರ ಬದಲು ಕೆನಾಲ್ಸ್ ಅಲ್ಲಿ. ಸಿಂಗಾಪುರ್ಗೆ ಹೋಗಿದ್ದಾರೆ. ಸಿಂಗಾಪುರ್ is the only country in the world which has no water source. ನೀರಿನ ಸೋರ್ಸೇ ಇಲ್ಲ ಅಲ್ಲಿ. ಇಟ್ ಡಿಪೆಂಡ್ಸ್ ಅಪಾನ್ ಮಲೇಷಿಯಾ ಟು ಗೆಟ್ ವಾಟರ್. ಅವ್ರದ್ದು 2 ಕಾಂಟ್ರಾಕ್ಟ್ ಇತ್ತು ಮಲೇಷಿಯಾದಲ್ಲಿ. ಒಂದು ಕಾಂಟ್ರಾಕ್ಟ್ ಮುಗಿದ ಮೇಲೆ ಸಿಂಗಾಪುರ್ದು ಸ್ವಾಭಿಮಾನ ಏನು ಅಂತಂದ್ರೆ ದೇ ಡಿಡ್ ನಾಟ್ ಎಕ್ಸ್ಟೆಂಡ್ ದಿ ಕಾಂಟ್ರಾಕ್ಟ್. ಬದಲಿಗೆ ಸಿಂಗಾಪುರ್ ಇಸ್ ದ ಓನ್ಲಿ ಕಂಟ್ರಿ ವಿಚ್ ಇಸ್ ಎಕ್ಸ್ಪ್ಯಾಂಡಿಂಗ್ ನಾನ್ ಡೆವಲಪ್ಮೆಂಟ್ ಝೋನ್ಸ್. ಡೆವಲಪ್ಮೆಂಟೇ ಇಲ್ಲದೆ ಇರೋ ಝೋನ್ಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ, ನೀರು ಸಂಗ್ರಹ ಮಾಡ್ತಾ ಇದೆ. ಅವ್ರದ್ದಿರೋದು 3 ನೀರು ಸೋರ್ಸು. ಒಂದು ರೈನ್ ವಾಟರ್, 2ನೇದು ಡಿಸಲಿನೇಷನ್, 3ನೇದು ನಮ್ಮ ಸೀವೇಜ್ ಟ್ರೀಟೆಡ್ ವಾಟರ್. ಇನ್ಫ್ಯಾಕ್ಟ್ ನಾವು ಸಿಂಗಾಪುರ್ಗೆ ವಾಟರ್ ಸಮಿಟ್ ಹೋದಾಗ ಅಲ್ಲಿನ ಪ್ರಧಾನಮಂತ್ರಿ ಒಂದು ಇಂಟ್ರಾಕ್ಷನ್ ಇತ್ತು, ನಮಗೆಲ್ಲ ಒಂದೊಂದು ಬಾಟ್ಲು ಕೊಟ್ಟರು, ನ್ಯೂ ವಾಟರ್ ಅಂತ. ನಾವು ಕುಡಿದ್ವು, ಆಮೇಲೆ ಗೊತ್ತಾಯ್ತು ಅದು ಟ್ರೀಟೆಡ್ ವಾಟರ್ ಅಂತ. ದಟ್ ಈಸ್ ದ ಸ್ಟ್ಯಾಂಡರ್ಡ್ ಆಫ್ ಸಿಂಗಾಪುರ್. ನಾವು ಆ ಥರ ನೀರನ್ನ ಸಂಗ್ರಹ ಮಾಡಬೇಕು. ಈಗ ತಾನೇ ಅಂತರ್ಜಲದ ಬಗ್ಗೆ ಬಿಲ್ ತಂದಿದ್ದೀವಿ. ಈಗ ಅಂತರ್ಜಲನ ಒಣಗಿಸೋ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಇದು ಯಾರು ಕೂಡ ಮೆಚ್ಚುವ, ಯಾರು ಕೂಡ ಸ್ವಾಗತಿಸುವ ಕೆಲಸ ಆಗೋದಿಲ್ಲ. ವಿಶೇಷವಾಗಿ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ನಾವು ಇರುವಾಗ, ಬೆಂಗಳೂರನ್ನ ಎಲ್ಲರೂ ನೋಡಬೇಕು ಅಂತ ಇರುವಾಗ, ನಾವು ಬೆಂಗಳೂರು ಕೆರೆಗಳನ್ನ ಉಳಿಸಿ ಅದನ್ನು ಬೆಳೆಸಿ ಅದನ್ನು ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಇವಾಗ ಒಂದು ಘೋಷಣೆ ಮಾಡಿರೋದು ಅಂತಂದರೆ ಕೆರೆ ಸುತ್ತಮುತ್ತಲಿನ ಬಫೋರ್ ಝೋನ್ ವಿಸ್ತೀರ್ಣವನ್ನು ಕಡಿಮೆಗೊಳಿಸಿ ಆದೇಶ ಹೊರಡಿಸ್ತಾ ಇದ್ದೀರಾ. ಇದು ಪ್ಯೂರ್ ಅಂಡ್ ಸಿಂಪಲ್ ರಿಯಲ್ ಎಸ್ಟೇಟ್ ಲಾಬಿಗೆ ಈ ಸರ್ಕಾರ ಸರೆಂಡರ್ ಆಗಿರೋಕ್ಕೆ ಸಾಕ್ಷಿ. ಪ್ಯೂರ್ ಅಂಡ್ ಸಿಂಪಲ್, ನಥಿಂಗ್ ಬಟ್ ಸರೆಂಡರ್ ಟು ರಿಯಲ್ ಎಸ್ಟೇಟ್ ಲಾಬಿ. ನಮಗೆ ಪರಿಸರದ ಬಗ್ಗೆ ಪ್ರೇಮ ಇರಬೇಕು. ನಾನು ಉಪಮುಖ್ಯಮಂತ್ರಿಗಳ ಕೇಳ್ಕೊಳ್ತೀನಿ, ಬೆಂಗಳೂರಲ್ಲಿ 2 ಥರ ಜನ ಇದ್ದಾರೆ. ಬೆಂಗಳೂರನ್ನ ಪ್ರೀತಿಸೋರು, ಹೂ ಲವ್ ಬ್ಯಾಂಗ್ಳೂರ್. ಇನ್ನೊಂದು ಕ್ಯಾಟಗರಿ ಇದೆ, ಹೂ ಲಸ್ಟ್ ಫಾರ್ ಬ್ಯಾಂಗ್ಳೂರ್, ಬೆಂಗಳೂರಿನ ಭೋಗದ ವಸ್ತು ಅಂತ ತಿಳ್ಕೊಂಡಿರೋರು. ಇವತ್ತು ನಾವ್ಯಾರು ಬೆಂಗಳೂರು ಪ್ರೀತಿಸೋರಾದ್ರೆ ಈ ಕೆರೆಗಳನ್ನ, ಈ ವಾಟರ್ ಬಾಡಿಗಳನ್ನ ನಾವು ಉಳಿಸ್ಕೋಬೇಕು. ಇಲ್ಲದೇ ನಮ್ಮ ಮಕ್ಕಳು ಮುಂದೆ ಪೇಂಟಿಂಗಲ್ಲಿ ನೋಡಬೇಕು ಕೆರೆಗಳನ್ನ, ಆ ಸ್ಥಿತಿ ಬರ್ತದೆ. ಕೆರೆ ಮತ್ತು ಪರಿಸರ ಸಂರಕ್ಷಣಾ ವ್ಯವಸ್ಥೆಯನ್ನ ಕಾಪಾಡಬೇಕಾಗಿರೋದು ಕಾನ್ಸ್ಟಿಟ್ಯೂಷನ್ನಿನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಡಿ 48 ಆರ್ಟಿಕಲ್ 48A ಅಡಿ ಸರ್ಕಾರದ ಆದ್ಯ ಕರ್ತವ್ಯ. ಉಳಿಸ್ಕೋಬೇಕು ನಾವು ಕೆರೆ ಮತ್ತು ಪರಿಸರ ಸಂರಕ್ಷಣೆ. ಆ ರೀತಿ ಸಂವಿಧಾನನೇ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಕೊಟ್ಟಿರುವಾಗ ನಾವು ಅದಕ್ಕೆ ಮನ್ನಣೆ ಕೊಡದೇನೆ ನಾವು ಇಲ್ಲ ಇರೋದೇ ನಾವು ಕೆರೆಗಳನ್ನ, ನಾನು ಹಿಂದೆ ಹೇಳ್ತಾ ಇದ್ದೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾರೋ ಒಬ್ಬ ಈ ಹಾವಾಟ ಆಡಿಸ್ತಾ ಇದ್ದಂತೆ, ಹಾವು ಮುಗಿಸಿ ಆಟ ತೋರಿಸ್ತೀನಿ ಅಂತ. ಜನ ಸೇರ್ಬಿಟ್ಟಿದ್ದಾರೆ, ಒಂದು 500 ಜನ. ಎಲ್ಲ ಎದುರುಗಡೆ ಒಂದು ಎಳ್ನೀರು ತೊಗೊಂಡಂತೆ. ನಾವೆಲ್ಲ ಏನು ಮಾಡ್ತೀವಿ, ಎಳ್ನೀರ ಕೊಚ್ಚಿ ಅದರಲ್ಲಿರೋ ನೀರು ಕುಡಿದು ಅಲ್ಲಿರೋ ಕಾಯಿ ತಿಂತೀವಿ. ಅವನು ಎಲ್ಲರಿಗೂ ಎಳ್ನೀರು ತೋರಿಸಿ ಇಡೀ ಎಳ್ನೀರನ್ನ ಚಿಪ್ ಸಮೇತ ನುಂಗ್ಬಿಟ್ಟಂತೆ. ಜನ ಖುಷಿ ಚಪ್ಪಾಳೆ ತಟ್ಟಿದೆ. ಆದರೆ ಅಲ್ಲೊಬ್ರು ರುದ್ರಫಲ ಮಾಡಿ ಅಂತ ನಿಂತಿದ್ರು. ಅವ್ರು ನಗಲೂ ಇಲ್ಲ, ಚಪ್ಪಾಳೆನೂ ತಟ್ಟಲಿಲ್ಲ. ಅವನು ಬೇಜಾರಾಯ್ತು. ಇವ್ರ ಹತ್ರ ಚಪ್ಪಾಳೆ ಗಿಟ್ಟಿಸ್ಕೋಬೇಕು ಅಂತ ಒಂದು ದೊಡ್ಡ ಕುಂಬಳಕಾಯಿ ತಗೊಂಡ, ಆಯುಧ ಪೂಜೆದು. ನಾವೆಲ್ಲ ಸಾಂಬಾರು ಸಾರು ಕೂಟೋ ಏನೋ ಮಾಡ್ತೀವಿ. ಆ ಕುಂಬಳಕಾಯಿ ಎಲ್ಲರಿಗೂ ತುಂಬಿಸಿ ಇಡೀ ಕುಂಬಳಕಾಯಿ ಗುಳುಕಂತ ನುಂಗ್ಬಿಟ್ಟ. ಖುಷಿ ಜನಕ್ಕೆ. ಆದ್ರೆ ಲಮಾಣಿಯವ್ರು ನಗಲೇ ಇಲ್ಲ. ಆಮೇಲೆ ಏನ್ ಮಾಡ್ದ, ಒಂದು ಕಾಳಿಂಗ ಹಾವು ತಗೊಂಡ, ಒಂದು ಮಾರು ಹಾವು, ಆಗುಂಬೇಲಿ ಹಿಡ್ದಿರ ಹಾವು, ದೊಡ್ಡ ಹಾವು ಅಂತ ಎಲ್ಲ ತೋರಿಸಿ ಇಡೀ ಕಾಳಿನ ಹಾವನ್ನ ನುಂಗ್ದ. ಹುಚ್ಚದ್ದು ಕುಡಿದ್ರು ಜನ. ಲಮಾಣಿಯವರು ಕುಣಿಲಿಲ್ಲ, ಚಪ್ಪಾಳೆ ತಟ್ಟಲಿಲ್ಲ. ಅವನು ಬಂದು ಕೇಳ್ಕೊಂಡ, ಯಾಕೆ ಲಮಾಣಿಯವರೇ ಚಪ್ಪಾಳೆ ತಟ್ಟಲಿಲ್ಲ,
ಯಾಕೆ ಸಂತೋಷ ಪಡಲಿಲ್ಲ ಅಂತ ಲಮಾಣಿಯವರು ಹೇಳಿದ್ರು, ನೀನೇನೇ ಅಮ್ಮ ಒಂದು ಎಳ್ನೀರು ನುಂಗ್ದೆ, ಒಂದು ಕುಂಬಳಕಾಯಿ ನುಂಗ್ದೆ, ಒಂದು ಕಾಳಿಂಗ್ಳ ನುಂಗ್ದೆ, ಬಾ ನನ್ನ ಜೊತೆ ಕೆರೆಗಳನ್ನೇ ನುಂಗಿರೋರಿದ್ದಾರೆ, ರಸ್ತೆಗಳನ್ನೇ ನುಂಗಿರೋರಿದ್ದಾರೆ, ಗುಡ್ಡಗಳನ್ನೇ ನುಂಗಿರೋರಿದ್ದಾರೆ, ಅದನ್ನೆಲ್ಲ ನುಂಗಿಸಿ ಜೀರ್ಣ ಮಾಡ್ಕೊಂಡಿರೋ ನಿಂದ್ಯಾವುದೇ ಮಹಾಸಾಧನೆ ಅಂತ ಅಂದ್ರು ಯಾರೋ ಲಮಾಣಿಯವರು. ಇವತ್ತು ಆ ಕೆಲಸನ ನಮ್ಮ ರಾಜ್ಯದಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ದಯವಿಟ್ಟು ನಾನು ಕಳಕಳಿಯಿಂದ ನನ್ನ ಮುಂದಿನ ಜನರೇಷನ್, ಅದರ ಮುಂದಿನ ಜನರೇಷನ್ ದೃಷ್ಟಿಯಿಂದ, ಅಂತರ್ಜಲದ ದೃಷ್ಟಿಯಿಂದ, ಬೆಂಗಳೂರು ಇಟ್ ಈಸ್ ಫಾಸ್ಟ್ ಬಿಕಮಿಂಗ್ ಸೆಕೆಂಡ್ ಡೆಲ್ಲಿ ಆಫ್ ಇಂಡಿಯಾ. ಅಷ್ಟು ಪೊಲ್ಯೂಷನ್ ಇವತ್ತು ಇಲ್ಲಿದೆ. ಆಸ್ಮಾ ಪೇಷಂಟ್ಸ್ಗೆ ಉಳಿಲಿಕ್ಕೆ ಯೋಗ್ಯವಲ್ಲದ ನಗರ, ನಾಟ್ ಎ ಲೀವಬಲ್ ಸಿಟಿ. ಇಂಥದ್ದಿರುವಾಗ ಪರಿಸರ ರಕ್ಷಣೆಗೆ ನಾವು ಕೆರೆಗಳನ್ನ ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ. ಯಾವುದೇ ರೀತಿ ಯಾವುದೋ ಲಾಬಿಗೆ ಶರಣಾಗಿ ಬಫರ್ ಝೋನ್ ಅನ್ನ ನಾವು ಕಡಿಮೆ ಮಾಡೋದು ಇಟ್ ಈಸ್ ಬೋತ್ ಅನ್ಸೈಂಟಿಫಿಕ್, ಇಟ್ ಈಸ್ ಆಂಟಿ ಎನ್ವೈರನ್ಮೆಂಟ್. ನಾನು ಕಳಕಳಿಯಿಂದ ಸರ್ಕಾರ ಕೇಳೋದು, ಇದ್ರ ಬಗ್ಗೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಬೇಕು. ನಿಜ ನೀವು ಹೇಳಿದ್ದೀರಾ, ಚೀಫ್ ಸೆಕ್ರೆಟರಿ ಒಪ್ಕೊಂಡು ಮಾಡಿದ್ದಾರೆ, ಹಿಂದೆ ಏನೇನಾಗಿದೆ ಅಂತ ನೋಡಿದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕು. ನಾವು 5 ಗಂಟೆವರೆಗೂ 0, ಮ್ಯಾಕ್ಸಿಮಮ್ 30 ಮೀಟ್ರು 100 ಎಕರೆಗೆ ಎಲ್ಲಿ ಸಾಲುತ್ತೆ? 100 ಎಕರೆ ಕೆರೆಗೆ 30 ಮೀಟ್ರು ಬಫರ್ ಝೋನ್, ಇದು ಊಹೆನೂ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಅಧ್ಯಯನ ಮಾಡೋಕ್ಕೆ ನಾನು ಕಳಕಳಿಯಿಂದ ಸದನ ಸಮಿತಿ ಇರಿಸಿ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ.